हेलो स्टूडेंट्स एल्लरिಗೂ नमस्कार वेलकम बैक टू दर्शु एजुकेट चैनल हागे KA 2024 अपडेट्स के एल्लरिಗೂ स्वागत सुस्वागत। ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ಬಹಳ ಇಂಪಾರ್ಟೆಂಟ್ ಆದಂತ KA ಮುಖಾಂತರ ಒಂದಿಷ್ಟು ಅಪ್ಡೇಟ್ ಈಗ ರಿಲೀಸ್ ಆಗಿರುವಂತದ್ದು। ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು। ಯಾಕೆ ಅಂತಂದ್ರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿಯನ್ನ ಮಾಡ್ಕೊಂಡಿರಲಿಲ್ಲ। ಚಾಯ್ಸ್ ಎಂಟ್ರಿ ರಿಲೇಟೆಡ್ ಈಗ KA ಮುಖಾಂತರ ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ। ಎಲ್ರಿಗೂ ಕೂಡ ಖುಷಿಯಾದ ಸುದ್ದಿ। ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಇಂಪಾರ್ಟೆಂಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ। ಹಾಗೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ। ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಹಾಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ। ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ। ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ ನ ಮಾಡಿ ಬೇಗ 500 ಲೈಕ್ಸ್ ನ ಕಂಪ್ಲೀಟ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ನೀವು KA ವೆಬ್ಸೈಟ್ ಗೆ ಬಂದು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಪ್ರವೇಶ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ, UGCET 2024 ಮೇಲೆ ನೀವು ಕ್ಲಿಕ್ ನ ಮಾಡಿದ್ರಿ ಅಂತ ಅಂದ್ರೆ ಇಲ್ಲಿ ನಿಮಗೆ ಎರಡು ಬಿಗ್ಗೆಸ್ಟ್ ಅಪ್ಡೇಟ್ಗಳು ಕಾಣಿಸುವಂತದ್ದು। ಏನು ಅಂತ ಅಂದ್ರೆ ಕೈಂಡ್ ಅಟೆನ್ಷನ್ ಟು ದ ಕಾಲೇಜಸ್ ಅಂಡ್ ಇಲ್ಲಿ ನಿಮಗೆ ಕೆಳಗಡೆ ತೋರಿಸ್ತಿರಬಹುದು UGCET 2024 ಮೊದಲ ಸುತ್ತಿನ ಪೋಸ್ಟ್ ಸೀಟ್ ಹಂಚಿಕೆ ವೇಳಾಪಟ್ಟಿಯನ್ನು ವಿಸ್ತರಿಸಲಾಗಿದೆ। ಅಂದ್ರೆ ನಿಮಗೆ ಏನು ಒಂದು ವೇಳಾಪಟ್ಟಿಯನ್ನು ರಿಲೀಸ್ ಮಾಡಿದ್ರು, ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ರು, ಅದರಲ್ಲಿ ಒಂದಿಷ್ಟು ಶೆಡ್ಯೂಲ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ, ಅಂದ್ರೆ ಆ ಒಂದು ಶೆಡ್ಯೂಲ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟ್ ಅನ್ನ। ಆ ಒಂದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ। ಹಾಗೆ ಒಂದು ಕೈಂಡ್ ಇನ್ ಅಟೆನ್ಷನ್ ಟು ದ ಕಾಲೇಜಸ್ ಅಂತ ಕೊಟ್ಟಿದ್ದಾರೆ। ಯಾವ ಕಾಲೇಜಸ್ಗೆ ಅಟೆನ್ಷನ್ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲ, ನೆಕ್ಸ್ಟ್ ಮತ್ತೆ ಅದ್ರ ಬಗ್ಗೆ ಸೆಪರೇಟ್ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ। ಆ ಒಂದು ವಿಡಿಯೋ ನಾಳೆ ಬರುತ್ತೆ, ಅದರಲ್ಲಿ ಏನಿದೆ ಅಂತಾನೂ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ। ಈಗ ಒಂದು ಅಪ್ಡೇಟ್ ಏನು ಅಂತಂದ್ರೆ ನಿಮಗೆ ಶೆಡ್ಯೂಲ್ ಈಗ ಅಪ್ಡೇಟ್ ಆಗಿರುವಂತದ್ದು, ಅಪ್ಡೇಟ್ ಅಂದ್ರೆ ಎಕ್ಸ್ಟೆಂಡ್ ಆಗಿರುವಂತದ್ದು। ಆ ಒಂದು PDF ನ ನಿಮಗೆ ಈಗ ತೋರಿಸ್ತಾ ಇದ್ದೇನೆ। ಓಕೆ ಸ್ಟೂಡೆಂಟ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು ಈಗ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ ಎಂಟ್ರಿಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು। ಎಷ್ಟೋ ಜನ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿನೂ ಕೂಡ ಮಾಡಿದ್ರಿ, ಆದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿಯನ್ನ ಮಾಡಿರಲಿಲ್ಲ। ಆಗ್ಲೇ ಒಂದಿಷ್ಟು ಜನ ಅಡ್ಮಿಷನ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಮಾಡಿದ್ರಿ, ಅಡ್ಮಿಷನ್ ಮಾಡಿಸಿದ್ರೆ ಆಗ್ಲೇ ಈಗ ಡೇಟ್ ಇನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ। ಎಷ್ಟೋ ಜನ ವಿದ್ಯಾರ್ಥಿಗಳು ಈಗ ನಾವು ಇನ್ನೂ ಕೂಡ ಚಾಯ್ಸ್ ಎಂಟ್ರಿಯನ್ನ ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ, ಹಾಗಾಗಿ ಆ ಒಂದು ವಿದ್ಯಾರ್ಥಿಗಳಿಗೋಸ್ಕರ ಚಾಯ್ಸ್ ಎಂಟ್ರಿ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ। ಹಾಗೆ ಚಾಯ್ಸ್ ಎಂಟ್ರಿ ಡೇಟು ಕೂಡ ಎಕ್ಸ್ಟೆಂಡ್ ಆದ್ಮೇಲೆ ಮುಂದಿನ ಪ್ರೊಸೆಸ್ ಕೂಡ ಡೇಟ್ ಕೂಡ ಸ್ವಲ್ಪ ಎಕ್ಸ್ಟೆಂಡ್ ಆಗಿರುವಂತದ್ದು। ಓಕೆ, ಇಲ್ಲಿ ನೀವು ನೋಡ್ತಿರ್ಬೋದು ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಈಗ ಡೇಟ್ ಎಕ್ಸ್ಟೆಂಡೆಡ್ ಫಾರ್ ಸೆಲೆಕ್ಷನ್ ಆಫ್ ಚಾಯ್ಸ್, ಪೇಮೆಂಟ್ ಆಫ್ ಫೀಸ್, ಸಬ್ಮಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂಡ್ ರಿಪೋರ್ಟಿಂಗ್ ಟು ದ ಕಾಲೇಜಸ್ by the candidates who have been allotted engineering, architecture, agriculture, veterinary, B Pharma, BSc Nursing, Yoga and Naturopathy etc. seats in the first round. Public holidays on 7/9/2024 and 8/9/2024 may be noted on account ಆನ್ ಗಣೇಶ ಚತುರ್ಥಿ ಅಂಡ್ ಸಂಡೇ ಹಾಗೆ ಗಣೇಶ ಚತುರ್ಥಿ ಇರುವಂತ ಕಾರಣದಿಂದ ನಿಮಗೆ 7ನೇ ತಾರೀಕು ಮತ್ತೆ 8ನೇ ತಾರೀಕು ಏನಿರುತ್ತೆ ಒಂದು ಹಾಲಿಡೇ ಇರುವಂತದ್ದು, ಪಬ್ಲಿಕ್ ಹಾಲಿಡೇಸ್ ಇರುತ್ತೆ। ಓಕೆ, ಈ ಒಂದು ಕಾರಣದಿಂದ ನಿಮಗೆ ಆ ಒಂದು ಡೇಟ್ ಅಲ್ಲಿ ನೀವು ಕಾಲೇಜ್ಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಬ್ಮಿಷನ್ ಮಾಡಿರ್ಬೋದು, ಏನೇ ಒಂದು ನಿಮಗೆ ಕೆಲಸ ಇದ್ರು ಕೂಡ ಆ ಒಂದು ದಿನ ಹಾಲಿಡೇ ಇದೆ ಅಂತ ಕೊಟ್ಟಿದ್ದಾರೆ। ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ। ಯಾಕೆ ಅಂತ ಅಂದ್ರೆ ಚಾಯ್ಸ್ ಎಂಟ್ರಿಯನ್ನ ಮಾಡೋದಕ್ಕೆ, ಹಾಗೆ ಪೇಮೆಂಟ್ ಮಾಡೋದಕ್ಕೆ ಫೀಸ್ ಅನ್ನ, ಹಾಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದಕ್ಕೆ, ಹಾಗೆ ನೀವು ಅಡ್ಮಿಷನ್ ಎಲ್ಲ ಆದ ತಕ್ಷಣ ಕಾಲೇಜ್ಗೆ ರಿಪೋರ್ಟಿಂಗ್ ಮಾಡೋದಕ್ಕೂ ಕೂಡ ನಿಮಗೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿರುವಂತದ್ದು। ಯಾರಿಗೆ ಅಂತಂದ್ರೆ ನಿಮ್ಗೆ ಈಗಾಗಲೇ ಹೇಳಿದ್ದೇನೆ, ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ವೆಟರ್ನರಿ, ಅಗ್ರಿಕಲ್ಚರು, ಹಾಗೆ BSc ನರ್ಸಿಂಗು, B Pharma ಈ ಒಂದು ವಿದ್ಯಾರ್ಥಿಗಳಿಗೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿರುವಂತದ್ದು। ಓಕೆ, ನೀವು ಇಲ್ಲಿ ನೋಡ್ತಿರ್ಬೋದು ಡೇಟ್ ಯಾವಾಗ ಎಕ್ಸ್ಟೆಂಡ್ ಆಗಿದೆ ಅಂದ್ರೆ ನಿಮಗೆ ನಾಳೆ ಬೆಳಿಗ್ಗೆ 11 ಗಂಟೆವರೆಗೂ ಈಗ ಡೇಟು ಎಕ್ಸ್ಟೆಂಡ್ ಆಗಿರುವಂತದ್ದು। ಅಲಾಟೆಡ್ ಸೀಟ್ಸ್ ವಿಲ್ ಬಿ ವಿಡ್ರಾನ್ ಇಫ್ ಎನಿ ಕ್ಯಾಂಡಿಡೇಟ್ಸ್ ಫೇಲ್ಸ್ ಟು ಎಕ್ಸಸೈಸ್ ದಿ ಚಾಯ್ಸ್, ಅಂದ್ರೆ ಯಾವೊಂದು ವಿದ್ಯಾರ್ಥಿ ಚಾಯ್ಸ್ ಅನ್ನ ಮಾಡೋದಿಲ್ಲ, ಚಾಯ್ಸ್ ಎಂಟ್ರಿಯನ್ನ ಮಾಡೋದಿಲ್ಲ, ಆ ಒಂದು ವಿದ್ಯಾರ್ಥಿಯ ಸೀಟ್ ಏನು ಅಲಾಟ್ ಆಗಿರುತ್ತೆ ಫಸ್ಟ್ ರೌಂಡ್ ಅಲ್ಲಿ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗೋಗುತ್ತೆ, ಡಿಲೀಟ್ ಆಗೋಗುತ್ತೆ। ಓಕೆ, ಆ ಒಂದು ವಿದ್ಯಾರ್ಥಿಗೆ ಮತ್ತೆ ಅಡ್ಮಿಷನ್ ಮಾಡಿಸೋದಕ್ಕೆ ಅವಕಾಶ ಸಿಗೋದಿಲ್ಲ। ಓಕೆ, ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಚಾಯ್ಸ್ ಎಂಟ್ರಿಯನ್ನ ಮಾಡ್ಕೊಳ್ಳಿ। ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಇವತ್ತು ಲಾಸ್ಟ್ ಡೇಟ್ ಇತ್ತು ಆಕ್ಚುಲಿ ಹೇಳಬೇಕಾದ್ರೆ, ಆದ್ರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿನ ಮಾಡದೇ ಇರೋ ಕಾರಣದಿಂದ ನಿಮಗೆ ನಾಳೆ ಬೆಳಿಗ್ಗೆ 11 ಗಂಟೆವರೆಗೂ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ। ಹಾಗೆ ಇನ್ನೊಂದೇನು ಅಂತಂದ್ರೆ ಈಗ ಚಾಯ್ಸ್ ಎಂಟ್ರಿಯನ್ನ ಮಾಡಿದ್ರಿ, ಚಾಯ್ಸ್ ಫಸ್ಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡಂತ ವಿದ್ಯಾರ್ಥಿಗಳು ಈಗ ನಮಗೆ ಆ ಕಾಲೇಜ್ ಇಷ್ಟ ಆಗಿದೆ, ನಾವು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತೀನಿ ಅಂತ ಅನ್ನೋ ವಿದ್ಯಾರ್ಥಿಗಳು ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ, ಫೀಸ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ। ಹಾಗಾಗಿ ನಿಮಗೆ
ಯಾರು ಅಂತ ಅಂದರೆ ಚಾಯ್ಸ್ 1 ಸೆಲೆಕ್ಷನ್ ಮಾಡ್ಕೊಂಡಿರೋಂಥ ವಿದ್ಯಾರ್ಥಿಗಳಿಗೆ 5ನೇ ತಾರೀಕು ಅಂದರೆ ನಾಳೆ 4 ಗಂಟೆವರೆಗೂ ಅವಕಾಶ ಇರುತ್ತೆ ಸಂಜೆ. ಓಕೆ, ಸಂಜೆ 4 ಗಂಟೆ ಒಳಗಡೆ ನೀವು ಫೀಸನ್ನು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಯಾರು ಅಂತಂದರೆ ಚಾಯ್ಸ್ 1 ಆಯ್ಕೆ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳು, ನಿಮಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಇಚ್ಛೆ ಇರುವಂಥ ವಿದ್ಯಾರ್ಥಿಗಳು ಫೀಸನ್ನು ನೀವು 4 ಗಂಟೆ ಒಳಗಡೆ, ನಾಳೆ 4 ಗಂಟೆ ಒಳಗಡೆ ನೀವು ಫೀಸನ್ನು ಪೇ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ಫೀಸನ್ನು ಪೇಮೆಂಟ್ ಮಾಡಾದ್ಮೇಲೆ ನೀವು ನಿಮ್ಮ ಒಂದು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆ ಒಂದು ಅಡ್ಮಿಷನ್ ಆರ್ಡರನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಎಷ್ಟು ಒಳಗಡೆ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ನಿಮಗೆ 6ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಒಳಗಡೆ ನೀವು ಆ ಒಂದು ಏನಿದೆ ಅಡ್ಮಿಷನ್ ಆರ್ಡರ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಯಾರು ಫೀಸನ್ನು ಪೇ ಮಾಡಿರ್ತೀರ ಚಾಯ್ಸ್ 1 ಆಯ್ಕೆ ಮಾಡ್ಕೊಂಡಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಲಾಸ್ಟ್ ಡೇಟ್ ಬಂದು 6ನೇ ತಾರೀಕು ಮಧ್ಯಾಹ್ನ 2 ಗಂಟೆವರೆಗೂ ಕೊಟ್ಟಿದ್ದಾರೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಅಂತಂದರೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಅಲಾಟೆಡ್ ಕಾಲೇಜಸ್ ಬೈ ಚಾಯ್ಸ್ 1 ಫೀ ಪೇಡ್ ಆ್ಯಂಡ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡೆಡ್ ಕ್ಯಾಂಡಿಡೇಟ್ಸ್. ಯಾರೆಲ್ಲ ಚಾಯ್ಸ್ 1 ಸೆಲೆಕ್ಷನ್ ಮಾಡಿಕೊಂಡು ಫೀಸನ್ನು ಪೇಮೆಂಟ್ ಮಾಡಿಕೊಂಡು ಅದಾದಮೇಲೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ, ಈ ಒಂದು ವಿದ್ಯಾರ್ಥಿಗಳು ಆ ಒಂದು ಕಾಲೇಜ್ಗೆ ಹೋಗಿ ಅಲ್ಲಿ ರಿಪೋರ್ಟಿಂಗ್ನ ಮಾಡಬೇಕಾಗತ್ತೆ. ಆ ಒಂದು ರಿಪೋರ್ಟಿಂಗ್ನ ಮಾಡೋದಕ್ಕೆ ನಿಮಗೆ 6ನೇ ತಾರೀಕು 9ನೇ ತಿಂಗಳು ಬಿಫೋರ್ 5:30 PM ನೀವು ರಿಪೋರ್ಟಿಂಗ್ನ ಮಾಡಬೇಕಾಗತ್ತೆ ಆ ಒಂದು ಕಾಲೇಜಸ್ಗೆ. ಇಲ್ಲಿ ನೀವು ನೋಡ್ಬೋದು, ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿದ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಅಂದರೆ 6ನೇ ತಾರೀಕು 9ನೇ ತಿಂಗಳು ನಿಮಗೆ 5:15 ಒಳಗಡೆ ನೀವು ಕಾಲೇಜ್ಗೆ ನೀವು ಏನು ರಿಪೋರ್ಟಿಂಗ್ನ ಮಾಡಬೇಕಾಗತ್ತೆ. ಓಕೆ, ಅದಾದಮೇಲೆ ನಿಮಗೆ ನೆಕ್ಸ್ಟ್ ಏನು ಅಂತಂದರೆ ಇದಿಷ್ಟು ನಿಮಗೆ ಅಪ್ಡೇಟು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ. ಯಾಕೆ ಅಂದರೆ ಇನ್ನೂ ಕೂಡ ಎಷ್ಟೋ ಜನ ಚಾಯ್ಸ್ ಎಂಟ್ರಿನ ಮಾಡಿರೋದಿಲ್ಲ ಅಥವಾ ಏನೋ ಒಂದು ಮಿಸ್ಟೇಕ್ಸ್ನ ಮಾಡಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಆಗಿರೋದಿಲ್ಲ. ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಚಾಯ್ಸ್ ಎಂಟ್ರಿನ ಮಾಡಿ, ಎಲ್ಲರೂ ಕೂಡ ಮಾಡಬೇಕು. ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾರು ಚಾಯ್ಸ್ ಎಂಟ್ರಿನ ಮಾಡಿಲ್ಲ ಅವ್ರಿಗೆ. ಹಾಗಾಗಿ ಚಾಯ್ಸ್ ಎಂಟ್ರಿ ಮಾಡಿದ್ರು ಕೂಡ ಅವ್ರಿಗೂ ಕೂಡ ಶೇರ್ ಮಾಡಿ, ಯಾರು ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅವ್ರಿಗೂ ಕೂಡ ಅವರು ನಿಮ್ಮ ಫ್ರೆಂಡ್ಸು ಶೇರ್ ಮಾಡುವಂಥದ್ದು. ಓಕೆ, ಎಲ್ಲರೂ ಕೂಡ ಬಹಳ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನ ಚಾಯ್ಸ್ ಎಂಟ್ರಿನ ಮಾಡಿರೋದಿಲ್ಲ, ಅವ್ರಿಗೂ ಕೂಡ ಚಾಯ್ಸ್ ಎಂಟ್ರಿನ ಮಾಡಿ ಕಾಲೇಜ್ ಸೆಲೆಕ್ಷನ್ನ ಮಾಡ್ಕೊಳೋದಕ್ಕೆ ಅಂದರೆ ಕಾಲೇಜ್ ಅಡ್ಮಿಷನ್ನ ಮಾಡಿಸ್ಕೊಳೋದಕ್ಕೆ, ಹಾಗೆ ಕಾಲೇಜ್ನ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಹಾಗೆ ಕೌನ್ಸಿಲಿಂಗಿಂದ ಹೊರಗಡೆ ಹೋಗೋದಕ್ಕೂ ಕೂಡ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಥದ್ದು. ಹಾಗಾಗಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಎಲ್ಲರೂ ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದೇ ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆ. ಬೇಗ ಎಲ್ಲರೂ ಕೂಡ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಹಾಗೆ ನನಗೆ ನೀವು ಏನಾದರೂ ಡೌಟ್ಸ್ನ ಕೇಳಬೇಕಂದ್ರೆ ಇವಾಗಲೇ ಹೋಗಿ ಇನ್ಸ್ಟಾಗ್ರಾಮಲ್ಲಿ ದರ್ಶನ್ ಚಂದ್ರಗಿರಿ ಅಂತ ನೀವು ಟೈಪ್ ಮಾಡಿದ್ರಿ ಅಂತಂದ್ರೆ ನನ್ನ ಒಂದು ಅಕೌಂಟ್ ನಿಮಗೆ ಕಾಣಿಸುವಂಥದ್ದು. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಫಾಲೋ ಮಾಡಿಕೊಂಡು ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಓಕೆ, ಮತ್ತೆ ಏನು ಅಂತಂದರೆ ಟೆಲಿಗ್ರಾಮ್ ಗ್ರೂಪ್ ಕೂಡ ನೀವು ಜಾಯ್ನ್ ಆಗಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ PDF ನಮಗೆ ಶೇರ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಏನು ಅಂತ ಅಂದರೆ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.